ಸ್ನೇಹಿತರೆ ನಮಸ್ಕಾರ. ನಾನಿಂದ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಬದ್ನೂರು ನಾಗರಾಜ್. ಎಲ್ಲರೂ ಕೂಡ ನನ್ನ ಹಿತೈಷಿಗಳಿಗೆ ನಮಸ್ಕಾರ. ತಾವೇನು ನೋಡ್ತಾ ಇದ್ದೀರಾ, ಇವತ್ತು ನಾನು ಇಲ್ಲಿರುವಂಥದ್ದು ಮೈಸೂರು ಪ್ರೆಸ್ ಕ್ಲಬ್ ತಿರುಗುಬಾಣ ಕಚೇರಿ. ಆ ತಿರುಗುಬಾಣ ಕಚೇರಿಯ ವ್ಯವಸ್ಥಾಪಕರು ಬಂದು ಲಯನ್ ಎಸ್ ವೆಂಕಟೇಶ್ ಅವರು ಏನಿವತ್ತು ತಿರುಗುಬಾಣ ಪತ್ರಿಕೆಯ ಸಂಪಾದಕರಾಗಿ ಇದ್ದಾರೆ ಮೈಸೂರಿನಲ್ಲಿ. ಅವರ ಒಂದು ಆಫೀಸ್ನ ನನಗೆ ಜೊತೆಯಾಗಿ ಸೇರಿಸ್ಕೊಂಡು ನಮ್ಮನ್ನು ಬೆಳೆಸ್ತಾ ಇರುವಂಥದ್ದು ವೆಂಕಟೇಶ್ ಸರ್. ಜೊತೆಗೆ ನಮ್ಮ ಈ ಆಫೀಸಿನ ಮತ್ತೊಬ್ಬರು ಮುಖ್ಯ ಜವಾಬ್ದಾರಿ ಪುಟ್ಸಮಣ್ಣ ಇದ್ದಾರೆ, ಅವರು ಕೂಡ ನಮ್ಮ ಜೊತೆಲಿ ಇರ್ತಾರೆ. ನನ್ನ ಜವಾಬ್ದಾರಿ ಬಂದು ಇಡೀ ಮೈಸೂರಿನ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಪತ್ರಿಕೆ, ನಮ್ಮ ತಿರುಗುಬಾಣ ಪತ್ರಿಕೆಯ ಪ್ರಚಾರ, ಸವಿಸ್ವಾದಂಥ ಎಲ್ಲ ರೀತಿಯಾದ ಎಸ್ಟಾಬ್ಲಿಟಿ ಮಾಡೋದಕ್ಕೆ ಜವಾಬ್ದಾರಿ ಕೊಟ್ಟರಂಥ ಒಂದು ವಿಚಾರವಾಗಿದೆ. ಹಾಗಾಗಿ ತಿರುಗುಬಾಣ ಪತ್ರಿಕೆ ಆಫೀಸಲ್ಲಿ ನಾನು ಪ್ರತಿದಿನ ನನ್ನ ಜೊತೆ ಸಿಗ್ತೀನಿ. ಮೈಸೂರಿನ ಕೆಂಪಾಂಬ ಅಗ್ರಹಾರದಲ್ಲಿರುವಂಥ ಕೋರಿಯರ್ ವೆಂಕಟೇಶ್ ಸರ್ ನಮ್ಮ ಇದಾರಲ್ಲ, ಅವರ ಆಫೀಸ್ನಲ್ಲೇ ಒಂದು ಚೇಂಬರ್ ಕೂಡ ನನಗೆ ಕೊಟ್ಟಿರುವಂಥದ್ದು ಬಹಳ ಕೃತಜ್ಞತಾ ಮನೋಭಾವ. ಜೊತೆಗೆ ತಾವೇನು ನೋಡ್ತಾ ಇದ್ದೀರಾ, ಇವತ್ತು ಬದ್ನೂರು ನಾಗರಾಜು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಬೆಳೆಯೋದಕ್ಕೆ ನಮ್ಮ ಎಲ್ಲ ಹಿತೈಷಿಗಳು ಕೂಡ ಅವರ ಆಶೀರ್ವಾದ ಕೂಡ ಕಾರಣ ಆಗುತ್ತೆ. ಹಾಗಾಗಿ ತಿರುಗುಬಾಣ ಪತ್ರಿಕೆ 2015ರಿಂದ ಬಂದಂಥದ್ದು. ಮೊದಲು ಈ 2015ರಿಂದ ಬಂದಂಥ ಎಲ್ಲ ರಾಷ್ಟ್ರೀಯ ನಾಯಕರುಗಳನ್ನ, ಅವರ ವಿಚಾರಗಳನ್ನ ತೋರಿಸ್ತಾ ಬಂದಂಥ ತಿರುಗುಬಾಣ ಪತ್ರಿಕೆ ಇವತ್ತು ಕೂಡ 10 ವರ್ಷಗಳ ಒಂದು ಕೂಸಾಗಿ ಇವತ್ತು ಬೆಳೀತಾ ಇದೆ. ಇವತ್ತು ಪತ್ರಿಕೆ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಸರಿಸುಮಾರು 16 ಪುಟಗಳನ್ನ ಪ್ರತಿ ಸಂಚಿಕೆಯಲ್ಲೂ ಕೂಡ ಬಿಡುಗಡೆ ಮಾಡುವಂಥದ್ದು, ರಾಜ್ಯ ಸುದ್ದಿಗಳಾಗಿರ್ಬೋದು, ರಾಷ್ಟ್ರೀಯ ಸುದ್ದಿಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಸುದ್ದಿಗಳಾಗಿರ್ಬೋದು, ಹಲವಾರು ವಿಚಾರಗಳನ್ನ ತಗೊಂಬಂದಂಥ ತಿರುಗುಬಾಣ ಪತ್ರಿಕೆ ಇವತ್ತಿನವರೆಗೂ ಕೂಡ 10 ವರ್ಷಗಳ ನಂತರವೂ ಕೂಡ ಮತ್ತೊಂದು ಬೇಡಿಕೆಯಲ್ಲಿರುವಂಥ ಪತ್ರಿಕೆ ಅಂದರೆ ಅದು ನಮ್ಮ ನೆಚ್ಚಿನ ಲಯನ್ ವೆಂಕಟೇಶ್ ಸರ್ ಅವರ ಕನಸಿನ ಕೂಸು. ಮತ್ತೊಂದು ಅದು ತಿರುಗುಬಾಣ. ಈ ಒಂದು ಮೈಸೂರು ಪ್ರೆಸ್ ಕ್ಲಬ್ ಅಂತ ಕೂಡ ಇಲ್ಲೊಂದು ಮಾಡಿಕೊಂಡು ನಮ್ಮ ಆಫೀಸ್ನಲ್ಲಿ ತಿರುಗುಬಾಣದ ಎಲ್ಲ ವಿಚಾರಗಳು ಕೂಡ ಇಡೀ ಸಮಸ್ತ ಜನತೆಗೆ ಕೊಡ್ತಾ ಇರುವಂಥದ್ದು. ಎಲ್ಲ ತಾಲೂಕಿನ ಪ್ರತಿಯೊಂದು ವಿಚಾರಗಳನ್ನು ಕೂಡ ಮುಟ್ಟಿಸುವಂಥದ್ದು. ಹಾಗಾಗಿ ಮುಖ್ಯ ಸಾರಥ್ಯದಲ್ಲಿರುವಂತಹ ಲಯನ್ ವೆಂಕಟೇಶ್ ಸರ್ ಅವರ ಕನಸಿನ ಕೂಸು ಮತ್ತು ನಮ್ಮ ಪುಟ್ಸಮಣ್ಣವರ ಮತ್ತೊಂದು ಜವಾಬ್ದಾರಿ ತಗೊಂಡಂತಹ ವ್ಯಕ್ತಿ ಇರುವಂತಹ ಅವರ ಒಂದು ಜವಾಬ್ದಾರಿ ನನ್ನ ಹೆಗಲಿಗೆ ಕೂಡ ಬಿದ್ದಿದೆ ಈಗ. ಹಾಗಾಗಿ ತಾವು ನೋಡ್ತಾ ಇದ್ದೀರಾ ಏನೆಲ್ಲ ಇವತ್ತು ಪತ್ರಿಕೆಗಳು ಎಷ್ಟು ಕಷ್ಟಕರ ಆಗಿದೆ. ಪ್ರಿಂಟ್ ಹಾಕೋದೇ ಬಹಳ ಕಷ್ಟ ಇದೆ, ಇವತ್ತು ಪತ್ರಿಕೆಗಳನ್ನ ನಡೆಸೋದೇ ಕಷ್ಟ ಆಗಿದೆ. ಹಾಗಾಗಿ ಎಲ್ಲ ರೀತಿಯಾದಂಥ ಮಾನ್ಯತೆಗಳನ್ನ ಪಡ್ಕೊಂಡಿರುವಂಥದ್ದು ತಿರುಗುಬಾಣ ಮಾಸಪತ್ರಿಕೆ. ಹಾಗಾಗಿ ಮಾಸಪತ್ರಿಕೆಯಲ್ಲಿ ಏನೆಲ್ಲ ತಿಂಗಳ ವಿಚಾರ ಹೂರಣಗಳು ಕೂಡ ಕೊಡುವಂಥದ್ದು. ಹಾಗೇನೆ ತಾವು ನೋಡ್ತಾ ಇದ್ದೀರಾ ಪೊಲಿಟಿಕ್ ವಿಚಾರಗಳು ಕೂಡ, ರಾಷ್ಟ್ರದ, ರಾಜ್ಯದ, ಅಂತಾರಾಷ್ಟ್ರೀಯ ವಿಚಾರಗಳು ಕೂಡ ನಾವು ಈ ಪತ್ರಿಕೆಯಲ್ಲಿ ಕೊಡ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನ ವಿಚಾರಗಳನ್ನು ಕೂಡ ನಾನು ಈ ಒಂದು ತಿರುಗುಬಾಣ ಪತ್ರಿಕೆಯಲ್ಲಿ ಮುದ್ರತೆ ಮಾಡಿ ಸಮಾಜಕ್ಕೆ ಕೊಡುವಂಥ ಕೆಲಸಗಳು ಮಾಡೋಣ ಅನ್ನೋದು ಜವಾಬ್ದಾರಿ ಕೊಟ್ಟಿದ್ರು ನಮ್ಮ ಅಲೈ ಡಾಕ್ಟರ್ ಇಂದಿರಾ ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಬರ್ತಿರೋಂಥ ತಿರುಗುಬಾಣ ಪತ್ರಿಕೆ. ಹಾಗಾಗಿ ಹಲವಾರು ಜನ ಇದಕ್ಕೆ ಶುಭಾಶಯ ಕೂಡ ಕೋರಿದ್ದಾರೆ. ನೋಡ್ತಾ ಇದ್ದೀರಾ ವಿಶೇಷ ಸ್ಥಾನಮಾನ ಇದ್ದಂಥ ತಿರುಗುಬಾಣ ಪತ್ರಿಕೆ ಇವತ್ತು ಹೆಸರು ಹೇಳಿದ್ರೆ ಜನಕ್ಕೆ ಒಂದು ತಿರುಗು ನೋಡುವಂಥ ಒಂದು ವಿಚಾರ. ಹಾಗಾಗಿ ಎಲ್ಲ ಸನ್ಮಿತ್ರರು ಇದಕ್ಕೆ ಶುಭಾಶಯ ಕೋರರು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ತಿರುಗುಬಾಣ ಪತ್ರಿಕೆ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ತಲುಪುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಸುದ್ದಿಗಳ ವಿಚಾರಗಳು ಕೂಡ ನ್ಯಾಯಬದ್ಧವಾದಂಥ ವಿಚಾರಗಳನ್ನ ಕೂಡ ತಲುಪಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಕೂಡ ನಾನು ಈ ಮೂಲಕ ಸಮಾಜಕ್ಕೆ ಭರವಸೆ ಕೊಡ್ತಾ, ಜೊತೆಗೆ ಈ ಸಂಸ್ಥೆಯ ಸಂಸ್ಥಾಪಕರು ಯಾರಿದ್ದಾರೆ ಅವ್ರಿಗೂ ಕೂಡ ನಾನು ಹೇಳ್ತಾ, ಜೊತೆಗೆ ಈ ಒಂದು ಪತ್ರಿಕೆಯ ಎಲ್ಲ ಅಭಿಮಾನಿಗಳು ಕೂಡ ಇರೋದು ವಿಶೇಷ. ಅದರಲ್ಲೂ ಅಂತಾರಾಷ್ಟ್ರೀಯ ಮುಂದಿನ ಅಧ್ಯಕ್ಷರಾಗಿ ಬರುವಂಥವರು ಡಾಕ್ಟರ್ ವಿ ನಾಗರಾಜ್ ಬೈರಿ, ಈಗ ಕಾರ್ಯದರ್ಶಿಯಾಗಿ ಅಲೈನ್ಸ್ ಸಂಸ್ಥೆ ಅಂತಾರಾಷ್ಟ್ರೀಯ ಕಾರ್ಯದರ್ಶಿಯಾಗಿರುವಂಥ ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರ ಶುಭಾಶಯ ಕೂಡ ಇದೆ. ಹಾಗೆಯೇ ಈ ಜಿಲ್ಲೆ ಮೈಸೂರು ಜಿಲ್ಲೆಯ ಅಲೈನ್ಸ್ ಸಂಸ್ಥೆ ಮಹಾಬಲೇಶ್ವರಿ ಬೈರಿ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಾರೆ, ಅವರ ಶುಭಾಶಯ ಕೂಡ ನಮಗೆ ಈ ಪತ್ರಿಕೆಗೆ ಇದೆ. ಎಲ್ಲ ವಿಚಾರಗಳು ಕೂಡ ಇಲ್ಲಿ ಬಿತ್ತರ ಆಗುತ್ತೆ. ಮತ್ತೆ ಏನೆಲ್ಲ ಇವತ್ತು ವಿಚಾರಗಳು ಇಲ್ಲಿ
ತಲುಪುವಂಥ ಕೆಲಸಗಳು ಇರುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲ ರಾಜಕೀಯ ನಾಯಕರ ಎಲ್ಲ ವಿಚಾರಗಳು ಕೂಡ ಇಲ್ಲಿರುತ್ತದೆ. ಜಾತಿ ಭೇದ ಭಾವ ಮರೆತು ಇಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗುವಂಥದ್ದು ಮತ್ತು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆ ಅಲಯನ್ಸ್ ಸಂಸ್ಥೆಯ ಎಲ್ಲ ವಿಚಾರಗಳು ಕೂಡ ಮಾಸದ ಹೂರಣದಲ್ಲಿ ಕೊಡುವಂಥದ್ದು ತಾವು ನೋಡ್ತಿದ್ದಾರೆ. ಹಾಗೆಯೇ ಈ ಪತ್ರಿಕೆಯ ಮುಂಚಾವಣಿಯಲ್ಲಿರುವಂಥ ಇಂದಿರಾ ವೆಂಕಟೇಶ್ ಮೇಡಮ್ ಕೂಡ ನಾವು ಇಲ್ಲಿ ನೋಡ್ಬೋದು. ಅವರ ಒಂದು ಪ್ರೀತಿ ವಿಶ್ವಾಸ ಕೂಡ ನಮ್ಮ ಮೇಲಿದೆ. ಇವತ್ತು ತಿರುಗುಬಾಣ ಮತ್ತೊಮ್ಮೆ ಜನಮನ ತಿರುಗು ನೋಡುವಂಥ ಕೆಲಸ ಆಗುತ್ತೆ, ಮಾಡ್ತೀವಿ ಅಂತ ಕೂಡ ನಮಗೆ ಭರವಸೆ ಇದೆ. ಮೈಸೂರಿನ ಕೆಂಪಾಂಬ ಅಗ್ರಹಾರದಲ್ಲಿರುವಂಥ ತಿರುಗುಬಾಣ ಆಫೀಸು ಇಡೀ ರಾಜ್ಯದ ಜನತೆ ಹಾಗೂ ಜಿಲ್ಲಾ ಜನತೆ ತಿರುಗಿ ನೋಡುವಂಥ ಸುದ್ದಿಗಳನ್ನ ಕೊಡ್ತೀವಿ ಅನ್ನೋದು ಕೂಡ ವಿಶೇಷ. ಹಾಗೆಯೇ ಇವತ್ತಿನ ಹಲವಾರು ರಾಜಕೀಯ ಪ್ರಸಂಗಗಳಲ್ಲಿ ತಾವು ನೋಡ್ತಾ ಇದ್ದೀವಿ. ಆ ರಾಜಕೀಯ ಎಲ್ಲ ವಿಶೇಷ ವಿಶ್ಲೇಷಣೆ ಕೂಡ ಮುಂದಿನ ಸಂಚಿಕೆಯಲ್ಲಿ ತಗೊಂಡ್ಬರ್ತೀವಿ ಅನ್ನೋದು ಕೂಡ ವಿಶೇಷ. ಹಾಗಾಗಿ ಈ ತಿರುಗುಬಾಣ ಪತ್ರಿಕೆಯ ಪ್ರಚಾರ ಮತ್ತು ವಿಚಾರ ಪರಿಚಯನ ನಿಮಗೆ ನಾನು ಮಾಡಿಕೊಂಡದ್ದು ಮೈಸೂರು ಜಿಲ್ಲಾ ಜವಾಬ್ದಾರಿ ಕೊಟ್ಟಂತಹ ಲಯನ್ ವೆಂಕಟೇಶ್ ಸರ್ ಮತ್ತು ನಮ್ಮ ಪುಟ್ಟಸಮ್ಮನವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಮತ್ತು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತು ನನ್ನ ಹಿತೈಷಿಗಳಿಗೆ ಕೂಡ ನಾನು ಈ ತಿರುಗುಬಾಣದ ಜೊತೆಗೆ ತಮಗೆ ಒಂದು ಅಭಿನಂದನಾ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಬನ್ನೂರು ನಾಗರಾಜನ ಬೆಳೆಸಿದಂಥ ಎಲ್ಲ ಹಿತೈಷಿಗಳು ಕೂಡ ಮತ್ತೊಮ್ಮೆ ತಿರುಗುಬಾಣದಲ್ಲಿ ತಿರುಗುವಂತೆ ನೋಡೋ ಕೆಲಸ ಮಾಡೋಣ. ಈ ಪತ್ರಿಕೆಯ ಪ್ರತಿಯೊಂದು ವಿಚಾರಗಳು ಕೂಡ ಪ್ರತಿ ತಿಂಗಳು ಗ್ರಾಮಾಂತರಗಳಲ್ಲಿ ತಲುಪುವಂಥ ಕೆಲಸ ನನ್ನ ಜವಾಬ್ದಾರಿಯಾಗಿದೆ. ಹಾಗಾಗಿ ತಿರುಗುಬಾಣ 10 ವರ್ಷದ ಇನ್ನು ಚಿಕ್ಕ ಮಗು. ಹಾಗಾಗಿ ಆ ಒಂದು ಕೂಸನ್ನು ಬೆಳೆಸುವಂಥ ಜವಾಬ್ದಾರಿ ನನ್ನ ಹೆಗ್ಲಿಗೆ ಏರಿಸಿರೋದು ಬಹಳ ಇಷ್ಟಕರ ಮತ್ತು ಬಹಳ ಗೌರವಾನ್ವಿತವಾದಂತಹ ವಿಚಾರ. ಈ ವಿಚಾರವಾಗಿ ಲಯನ್ ವೆಂಕಟೇಶ್ ಸರ್ಗೆ ನಾನು ಅಭಿನಂದನೆಗಳನ್ನ ಮತ್ತು ಇಂದಿರಾ ವೆಂಕಟೇಶ್ ಮೇಡಮ್ಗೆ ಅಭಿನಂದನೆಗಳನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೂ ರಾಜ್ಯದ ಜನತೆಗೆ ಮತ್ತು ನಮ್ಮ ಊರಿನ ಎಲ್ಲ ಮತ್ತು ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನನ್ನ ಹಿತೈಷಿಗಳಿಗೆ ಈ ಮೂಲಕ ನಮಗೆ ಅಭಿನಂದನೆ ತಿಳಿಸ್ತೀನಿ. ನಮಸ್ಕಾರ.